ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಅವರು ಕರ್ನಾಟಕದವರ ಅಥವಾ ಹೊರಗಿನವರ, ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನು ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರ್ನ ತಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತಗೊಂಡು ಹೋಗಿದಾರ, ಅವ್ರು ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸ್ಕೊಂಡಿದ್ದಾರೆ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಯಾವುದು ಅಂತ ನಮ್ಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದಾವೆ, ಆದ್ರೆ ನಿಖರವಾಗಿ ಇನ್ನೂ ಕೂಡ ಸಿಗ್ಲಿಲ್ಲ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೇವೆ. ಎಂಟೈರ್ ಸಿಟಿಯ CCTV ಕ್ಯಾಮ್ರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ, ಖಂಡಿತವಾಗಿ ಹಿಡಿದಾಕ್ತಿವಿ. ಬಿಜಾಪುರದಲ್ಲಿ 2 ಘಟನೆ ಇದೇ ರೀತಿ ಆಗಿತ್ತು.